ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್, ವೆಲ್ಕಮ್ ಟು ನಮ್ ಡಿಪ್ಲೊಮಾ ಚಾನಲ್. ಸೊ ಡಿಯರ್ ಡಿ ಸಿ ಟಿ ಸ್ಟೂಡೆಂಟ್ಸ್, ಇವಾಗ ಸರ್ ನಾನು ಚಾಯ್ಸ್ 2 ತೊಗೊಂಡಿದ್ದೀನಿ. ರೌಂಡ್ 1 ಚಾಯ್ಸ್ 2 ತೊಗೊಂಡಿದ್ದೀನಿ. ಸೊ ಚಾಯ್ಸ್ 2 ತೊಗೊಂಡಾಗ ಏನು ಪ್ರೊಸೀಜರ್ ಬರುತ್ತೆ, ನಾನು ಫೀಸ್ ಪೇ ಮಾಡಬೇಕಾ? ಓಕೆ, ಚಾಯ್ಸ್ 2 ಹಿಂಗೆ ಸೆಲೆಕ್ಟ್ ಮಾಡಬೇಕು, ನಾನು ಫೀಸ್ ಪೇ ಮಾಡಬೇಕಾ? ಕಂಪಲ್ಸರಿನ ಫೀಸ್ ಪೇ ಮಾಡೋದು? ಇವಾಗ ನಾನು ಚಾಯ್ಸ್ 2 ತೊಗೊಂಡು ಫೀಸ್ ಪೇಮೆಂಟ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ? ಆಮೇಲೆ ಇವಾಗ ಚಾಯ್ಸ್ 2 ತೊಗೊಂಡ್ಮೇಲೆ ನಾನು ಇವಾಗ ಆ್ಯಡ್ ಆರ್ ಡಿಲೀಟ್ ಮಾಡ್ಬೋದು ಅಂತ ಹೇಳಿದ್ದೀರಾ, ಅದು ಯಾವಾಗ ಸರ್ ಮಾಡೋದು? ಇವಾಗ ಚಾಯ್ಸ್ ಕೊಡಬೇಕಾದ್ರೇ ಮಾಡ್ಬೋದಾ, ಇಲ್ಲ ಯಾವಾಗ ಏನು ಅಂತ ಒಂದು ಡೀಟೇಲ್ಡ್ ವ್ಯೂ ಕೊಡಿ ಅಂತ ಹೇಳ್ತಾ ಇದ್ದೀರಾ. ಸೊ ಎಲ್ಲ ಅಪ್ಡೇಟ್ಸ್ ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ND ಅಕಾಡೆಮಿ ಕಡೆಯಿಂದ DCT 2025ಗೆ ಒಂದು ಲಾಂಗ್ ಟರ್ಮ್ ಕೋಚಿಂಗ್ ಸ್ಟಾರ್ಟ್ ಮಾಡ್ತೀನಿ. ನಿಮ್ಮ ಜೂನಿಯರ್ಸ್ಗೆಲ್ಲ ಇನ್ಫಾರ್ಮ್ ಮಾಡಿ, ಸಪೋರ್ಟ್ ಇರಲಿ. ಸೊ ಇದು ಅವ್ರಿಗೂ ಈ ಥರ ರಿಸಲ್ಟ್ಸ್ ಬರಬೇಕು, ಒಳ್ಳೆ ಕಾಲೇಜ್ ಸೇರ್ಕೊಬೇಕಂದ್ರೆ ದಿಸ್ ಇಸ್ ದ ಗುಡ್ ಪ್ಲಾಟ್ಫಾರ್ಮ್. ಓಕೆ, ND ಅಕಾಡೆಮಿದು ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್ ಇದೆ, ಅಫಿಷಿಯಲ್ ವಾಟ್ಸ್ಆಪ್ ಚಾನಲ್ ಇದೆ. ದಯಮಾಡಿ ಇಲ್ಲಿ ಜಾಯ್ನ್ ಆಗಿ, ಎಲ್ಲ ಲಿಂಕು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿದೆ. ಇವಾಗ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗಿದೆ. ಸೀಟ್ ಅಲಾಟ್ಮೆಂಟ್ ಆದಮೇಲೆ ಚಾಯ್ಸ್ 2 ತೊಗೊಳಕ್ಕೆ ನೋಡ್ತಾ ಇದ್ದೀರಾ. ಯಾಕೆ ಅಂತಂದರೆ ನೀವು ನೆಕ್ಸ್ಟ್ ರೌಂಡ್ ಹೋಗಕ್ಕೆ ನೋಡ್ತೀರಾ. ನೆಕ್ಸ್ಟ್ ರೌಂಡ್ ಅಂತಂದರೆ ಫಾರ್ ಎಕ್ಸಾಂಪಲ್ ಈ ಥರ ಚಾಯ್ಸಸ್ ಕೊಟ್ಟಾಗ ನಿಮಗೆ ಒಂದು 15 ಆಪ್ಷನ್ ಕೊಟ್ಟಿದ್ರೆ, ನಿಮಗೆ 11ನೇ ಆಪ್ಷನ್ಗೆ ಸೀಟ್ ಅಲಾಟ್ಮೆಂಟ್ ಆದರೆ ನಿಮ್ಮ ಪ್ರಕಾರ 1 to 10 ಬಂದು ಬೆಸ್ಟ್ ಆಪ್ಷನ್ಸು. ಸೊ ನೀವು ಈ ಬೆಸ್ಟ್ ಆಪ್ಷನ್ಸಲ್ಲಿ ಕಾಲೇಜಸ್ ನೋಡಕ್ಕೆ ಹೋಗ್ತೀರಾ. ಯಾಕಂದರೆ ಚಾಯ್ಸ್ 2 ತೊಗೊಂಡಾಗ ಕೆಳಗಡೆ ಇರೋ ಕಾಲೇಜ್ ಆಪ್ಷನ್ಸ್ ಅಂದರೆ 12, 13, 14, 15 ಡಿಲೀಟ್ ಆಗಿಬಿಡುತ್ತೆ. ನಿಮಗೆ ವಿಸಿಬಲ್ ಆಗೋದು 1 to 11. ಅದು ನಿಮಗೆ ಈ ಥರ ಬರುತ್ತೆ ನೋಡಿ, ಇಲ್ಲಿ ಫ್ರೀಸ್ ಆಗೋಗುತ್ತೆ. ನೆಕ್ಸ್ಟ್ ರೌಂಡ್ ಹೋದಾಗ ಇಲ್ಲಿ ಫ್ರೀಸ್ ಆಗೋದು, ಇದು ಇಂಡಿಕೇಟ್ ಆಗಿರುತ್ತೆ. ಸೊ ಈ ಥರ ಬೆಸ್ಟ್ ಆಪ್ಷನ್ ನೋಡಬೇಕು ಅನ್ನೋ ಇದ್ರೆ ಮಾತ್ರ ನೀವು ಚಾಯ್ಸ್ 2 ತೊಗೊಳ್ಳಿ. ಇವಾಗ ಚಾಯ್ಸ್ 2 ತೊಗೊಂಡಾದ್ಮೇಲೆ ನಿಮಗೆ ನೋಡಿ ಆಪ್ಷನ್ ಎಂಟ್ರಿ ಲಾಗಿನ್ ಮಾಡಿದಾಗ ಈ ಥರ ಬರುತ್ತೆ, ಈ ಥರ ಕಾಣಿಸುತ್ತೆ, ಗ್ರೀನ್ ಕಲರ್ ಇಂಡಿಕೇಟ್ ಆಗಿರುತ್ತೆ, ಈ ಥರ ಫ್ರೀಸ್ ಆಗಿರುತ್ತೆ. ಓಕೆ, ಸೊ ಇವಾಗ ಚಾಯ್ಸ್ 2 ತೊಗೊಂಡ್ರೆ ಏನು ಸರ್ ಪ್ರೊಸೀಜರು? ಚಾಯ್ಸ್ 2 ತೊಗೊಂಡಾಗ ಏನೇನು ಮಾಡ್ಬೇಕು ನಾವು ಅಂತ ತುಂಬ ಜನ ಕೇಳ್ತಾ ಇದ್ದೀರಾ. ಸೊ ಏನೂ ಇಲ್ಲ, ಚಾಯ್ಸ್ 2 ತೊಗೊಳೋದಕ್ಕೆ ಚಾಯ್ಸ್ ಎಂಟ್ರಿ ಪೋರ್ಟಲಲ್ಲಿ ಲಾಗಿನ್ ಮಾಡಿ, ಮತ್ತು ಚಾಯ್ಸ್ 2 ಅಂತ ಚಾಯ್ಸಸ್ ಆಪ್ಷನ್ ಕ್ಲಿಕ್ ಮಾಡಿ, ಅಲ್ಲಿ ಚಾಯ್ಸ್ 2 ಅಂತ ಸೆಲೆಕ್ಟ್ ಮಾಡಿ. ಚಾಯ್ಸ್ 2 ಸೆಲೆಕ್ಟ್ ಮಾಡಿ ಸಬ್ಮಿಟ್ ಮಾಡಿ, ಚಾಯ್ಸ್ 2 ಸೆಲೆಕ್ಟ್ ಆಗುತ್ತೆ ನಿಮಗೆ. ಸೊ ಚಾಯ್ಸ್ 2 ಸೆಲೆಕ್ಟ್ ಆದಮೇಲೆ ಚಲನ್ ಆಪ್ಷನ್ ಎನೇಬಲ್ ಆಗಿರುತ್ತೆ. ಸೊ ಯಾರ್ಯಾರು ಚಾಯ್ಸ್ 1 ಚಾಯ್ಸ್ 2 ತೊಗೊತೀರಾ, ನೀವು ಖಂಡಿತವಾಗಿ KAಗೆ ಫೀಸ್ ಪೇಮೆಂಟ್ ಮಾಡಲೇಬೇಕು. ಚಾಯ್ಸ್ 1 ತೊಗೊಂಡವರು ಫೀಸ್ ಪೇಮೆಂಟ್ ಮಾಡಿ ಕಾಲೇಜ್ ಜಾಯ್ನ್ ಆಗ್ತಾರೆ. ಚಾಯ್ಸ್ 2 ನೀವೇನೋ ತೊಗೊಂಡ್ರೆ ಚಾಯ್ಸ್ 2 ತೊಗೊಂಡು KAಗೆ ಫೀಸ್ ಪೇಮೆಂಟ್ ಮಾಡಿ ನೆಕ್ಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಅಂದರೆ ಸೆಕೆಂಡ್ ಆ್ಯಂಡ್ ಫೈನಲ್ ರೌಂಡ್ ಆಪ್ಷನ್ ಎಂಟ್ರಿ ಏನಿದೆ ಅಲ್ಲಿಗೆ ವೆಯ್ಟ್ ಮಾಡಬೇಕು. ಅದಕ್ಕೆ ಏನು ಮಾಡಬೇಕು, ಸೇಮ್ ಪ್ರೊಸೀಜರ್ ಬರುತ್ತೆ. ಏನು ಅಂದರೆ ಚಲನ್ನ ಡೌನ್ಲೋಡ್ ಮಾಡ್ಕೊಬೇಕು. ಅಲ್ಲಿ ಬ್ಯಾಂಕ್ಸ್ ಕೊಟ್ಟಿದ್ದಾರೆ, ಆ ಬ್ಯಾಂಕ್ಸ್ನ 2 ಚಲನ್ ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮ್ಮ ಹೋಮ್ ಬ್ರಾಂಚ್ ಅಕೌಂಟ್ಗೆ ಹೋಗಿ. ಓಕೆ, ಯು ಶುಡ್ ಪೇ ದ ಮೆನ್ಷನ್ಡ್ ಫೀಸ್ ಇನ್ ಯುವರ್ ಹೋಮ್ ಬ್ರಾಂಚ್ ಬ್ಯಾಂಕ್. ಹೋಮ್ ಬ್ರಾಂಚ್ ಅಂದರೆ ನಿಮ್ಮ ಅಕೌಂಟ್ ಇಲ್ಲಿದೆ, ಅದು ಹೋಮ್ ಬ್ರಾಂಚ್ ಆಗುತ್ತೆ. ಅಲ್ಲಿ ಹೋಗಿ ಒಂದು ಚೆಕ್ ತೊಗೊಂಡೋಗಿ ಈ ಚಲನ್ ಕೊಡಿ, ಅವರು ಫಿಲಪ್ ಮಾಡಿ ಟ್ರಾನ್ಸ್ಫರ್ ಮಾಡ್ತಾರೆ. ನಿಮಗೆ ಒಂದು ಕಾಪಿ ರಿಟೈನ್ ಮಾಡ್ತಾರೆ ಅವ್ರು ಕಾಪಿ ಇಟ್ಕೊಂಡು ನಿಮ್ಗೆ ಒಂದು ಕಾಪಿ ಕೊಡ್ತಾರೆ. ಸೊ ಪೇಮೆಂಟ್ ಆದಮೇಲೆ ನಿಮಗೆ ಮತ್ತೆ ಲಾಗಿನ್ ಮಾಡಿ ನೋಡಿದಾಗ ಒಂದು ಬೆಳಗ್ಗೆ ಮಾಡಿದ್ರೆ ಮಧ್ಯಾಹ್ನ ಮಾಡಿದಾಗ ಅಡ್ಮಿಷನ್ ಆರ್ಡರ್ ಲಿಂಕ್ ಎನೇಬಲ್ ಆಗಿರುತ್ತೆ. ನಿಮಗೆ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಆಗುತ್ತೆ. ಈ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡಿಕೊಂಡು ಹೋಗಿ ಜಾಯ್ನ್ ಆಗೋದಲ್ಲ, ಯಾಕಂದರೆ ಚಾಯ್ಸ್ 2 ಅಂತ ಕೊಟ್ಟಿರ್ತೀರಾ, ನೀವು ಜಾಯ್ನ್ ಆಗೋಕ್ಕೆ ಆಗಲ್ಲ. ಓಕೆ, ಸೊ ಅದಕ್ಕೆ ಬಟ್ ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ಆಗದೆ ಹೋಗಲಿ. ಕೆಲವೊಬ್ಬರಿಗೆ ಡೌನ್ಲೋಡ್ ಆಗುತ್ತೆ ಅಂದರೆ ಲಿಂಕ್ ವಿಸಿಬಲ್ ಆಗುತ್ತೆ. ಡೌನ್ಲೋಡ್ ಮಾಡಿ ಇಟ್ಕೊಂಡಿರಿ, ಏನೂ ಪ್ರಾಬ್ಲಮ್ ಏನಿಲ್ಲ. ಚಾಯ್ಸ್ 2 ತೊಗೊಂಡು ಬರೀ ಫೀಸ್ ಪೇಮೆಂಟ್ ಮಾಡಬೇಕು ಹೊರತು ಕಾಲೇಜ್ಗೆ ಹೋಗಿ ಜಾಯ್ನ್ ಆಗಂಗಿಲ್ಲ. ಸೊ ನಿಮಗೆ ಏನು ಸರ್ ಮಾಡ್ಬೇಕು ನೆಕ್ಸ್ಟ್ ಸ್ಟೆಪ್ಪು ಅಂತಂದರೆ, ಒನ್ಸ್ ಚಲನ್ ಡೌನ್ಲೋಡ್ ಮಾಡಿಕೊಂಡು ಫೀಸ್ ಕಟ್ಟಿದಾದ್ಮೇಲೆ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡಿಕೊಂಡು ಇಟ್ಕೊಂಡಾದ್ಮೇಲೆ ಏನಿಲ್ಲ, ಜಸ್ಟ್ ಸಿಟ್ ಆ್ಯಂಡ್ ರಿಲ್ಯಾಕ್ಸ್ ಎಲ್ಲಿಗೆ ಅಂತಂದರೆ ಸೆಕೆಂಡ್ ರೌಂಡ್ ಶೆಡ್ಯೂಲ್ ಅನೌನ್ಸ್ ಆಗೋವರೆಗೂ. ಓಕೆ, ಸೆಕೆಂಡ್ ರೌಂಡ್ ಶೆಡ್ಯೂಲ್ ಅನೌನ್ಸ್ ಆಗೋವರೆಗೂ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಇವಾಗ ಏನು ಕಟ್ ಆಫ್ PDF ಬಿಟ್ಟಿದ್ದಾನೆ ಕೂತ್ಕೊಂಡು ಅನಲೈಸ್ ಮಾಡಿ, ನಿಮಗೆ ಒಂದು ಐಡಿಯಾ ಬರುತ್ತೆ ನೀವೇನು ಕೊಟ್ಟಿರೋ ಆಪ್ಷನ್ಸಲ್ಲಿ ನಿಮ್ಗೆ ಸಿಗುತ್ತಾ ಇಲ್ಲ ಅಂತ. ಅಷ್ಟೇ ಆಪ್ಷನ್ಸ್ ಇರೋದು. ಹಂಗಾದ್ರೆ ಸರ್ ನೀವು ಹೇಳಿದ್ರಲ್ಲ ಆಪ್ಷನ್ಸ್ ರೀಶಫಲ್ ಮಾಡ್ಬೋದು ಹಾಗೆ ಹೀಗೆ ಅಂತ. ಯಾವಾಗ ಮಾಡ್ಬೋದು ಅಂತಂದರೆ ಆಪ್ಷನ್ನ ರೀಶಫಲ್ ಮಾಡೋದಕ್ಕೆ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಬರುತ್ತೆ. ಅಂದರೆ ನೋಡಿ ಇಲ್ಲಿ ಏನು ಈ ಥರ ಆಪ್ಷನ್ಸ್ ಬರುತ್ತೆ ನಿಮಗೆ ಪೋರ್ಟಲ್ ಲಾಗಿನ್ ಆಗೋಕ್ಕೆ. ನೋಡಿ, ಈ ಥರ ಆಪ್ಷನ್ಸ್ನ ರೀಶಫಲ್ ಮಾಡಬೇಕು ಅಂತಂದರೆ ನೀವು ಪೋರ್ಟಲಲ್ಲಿ ಲಾಗಿನ್ ಆಗಬೇಕು ಅಂತಂದರೆ ನಿಮಗೆ ಒಂದು ಶೆಡ್ಯೂಲ್ ಬಿಡಬೇಕು. ಫಸ್ಟ್ ರೌಂಡ್ ಶೆಡ್ಯೂಲ್ ಥರ ಸೆಕೆಂಡ್ ರೌಂಡ್ ಶೆಡ್ಯೂಲ್ ಒಂದು ಬಿಡ್ತಾರೆ. ಸೊ ಅಲ್ಲಿ ನೀವು ಲಾಗಿನ್ ಮಾಡಿದಾಗ ನಿಮಗೆ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಲಿಂಕ್ ಅಂತ ನೀವು ಏನು ಮಾಡಿದ್ರಿ ಅದೇ ಥರ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಲಿಂಕ್ ಅಂತ ಬಿಡ್ತಾರೆ. ಅಲ್ಲಿ ಲಾಗಿನ್ ಮಾಡಿದಾಗ ನಿಮಗೆ ಈ ಥರ ಒಂದು ಪೋರ್ಟಲ್ ವಿಸಿಬಲ್ ಆಗುತ್ತೆ. ಅಂದರೆ ನೀವು ಏನು ಕಾಲೇಜ್ ಎಂಟ್ರಿ ಮಾಡಿ ಬರುತ್ತೆ ಇಲ್ಲಿ. ಇವಾಗ ನಿಮ್ಗೊಂದು ಕಾಲೇಜ್ ಫ್ರೀಸ್ ಆಗಿರುತ್ತೆ. ಸೊ ಇದನ್ನು ನೀವು ಯಾವ್ದು ಬೇಕಾದರೂ ರೀಶಫಲ್ ಮಾಡ್ಬೋದು. ನೋಡಿ, ಇಲ್ಲಿದ್ದನ್ನು ಡಿಲೀಟ್ ಮಾಡ್ಬೋದು, ಇಲ್ಲ ರೀಶಫಲ್ ಮಾಡ್ಬೋದು. ಪ್ಲಸ್ KU ಏನಾದರೂ ಆಪ್ಷನ್ ಕೊಟ್ಟರೆ ಆ್ಯಡ್ ಮಾಡೋದಕ್ಕೆ ಮತ್ತೆ ನೀವು ಬೇಕಾದ್ರೆ ಎಲ್ಲ ಡಿಲೀಟ್ ಮಾಡಿ ಮತ್ತೆ ಆ್ಯಡ್ ಮಾಡ್ಬೋದು. ಅದು KU ಆಪ್ಷನ್ ಕೊಟ್ಟರೆ. ಯಾವ್ದಾರ ನ್ಯೂ ಕಾಲೇಜ್ ಸ್ಟಾರ್ಟಪ್ ಆಗಿದ್ರೆ ಆಪ್ಷನ್ ಕೊಡ್ತಾರೆ, ಇಲ್ಲ ಅಂದರೆ ಮತ್ತೆ ಫ್ರೆಶ್ ಎಂಟ್ರಿ ಮಾಡಿ ಅಂತ ಆಪ್ಷನ್ ಕೊಟ್ಟರೆ 2022 ಆ ಥರ ಆಗಿತ್ತು. ಅವಾಗ ಬಿ ಲಕ್ಕಿ, ನೀವು ಮತ್ತೆ ಆಪ್ಷನ್ ಎಂಟ್ರಿ ಮಾಡ್ಬೋದು. ಬಟ್ ಈ ಕಾಲೇಜ್ ಫ್ರೀಸ್ ಆಗಿರುತ್ತೆ. ನಿಮಗೆ ನೀವು ಎಷ್ಟೇ ಆಪ್ಷನ್ಸ್ ಆ್ಯಡ್ ಮಾಡಿದ್ರು ಇದು ನಿಮಗೆ ಫ್ರೀಸ್ ಆಗಿರುತ್ತೆ. ಓಕೆ, ಅಂದರೆ ಆ ಕಾಲೇಜ್ ನಿಮ್ಮ ಕೈಯಲ್ಲಿರುತ್ತೆ. ಇಲ್ಲಿ ಮೇಲೆ ಕೊಟ್ಟಿರೋ ಆಪ್ಷನ್ಸ್ ಯಾವುದೂ ಸಿಗಲಿಲ್ಲ ಅಂದಾಗ ಈ ಕಾಲೇಜ್ ಸಿಗುತ್ತೆ. ಸೊ ಸೆಕೆಂಡ್ ರೌಂಡ್ ಕೊಟ್ಟಾಗ
ನೀವು ಇನ್ ಕೇಸ್ ಫ್ರೆಶ್ ಆಪ್ಷನ್ ಎಂಟ್ರಿ ಕೊಟ್ಟು ಅಥವಾ ಇರೋದ್ರಲ್ಲಿ ರೀಶಫಲ್ ಮಾಡಿ ನಿಮ್ಗೆ ಏನಾದರೂ ಈ ಕಾಲೇಜ್ ಅಲಾಟ್ಮೆಂಟ್ ಆಯಿತು ಅಂತಂದರೆ ಇದು ಹೊಟ್ಟೋಗುತ್ತೆ, ಇಲ್ಲಿ ಗ್ರೀನ್ ಕಲರ್ ಕಾಲೇಜ್ ಹೊಟ್ಟೋಗ್ಬಿಡುತ್ತೆ. ಅವಾಗ ಯಾವ್ದು ಕಾಲೇಜ್ ಅಲಾಟ್ಮೆಂಟ್ ಆಗುತ್ತೋ ಅದಕ್ಕೆ ಹೋಗಲೇಬೇಕಾಗತ್ತೆ. ದಟ್ ಈಸ್ ಕಂಪಲ್ಸರಿ. ಅದನ್ನೇ ಅವಾಗಲೇ ಶಾರ್ಟ್ಲಿ ವಿಡಿಯೋ ಮಾಡಿದ್ದು ನಾನು ನಿಮಗೆ. ಸೆಕೆಂಡ್ ರೌಂಡ್ ಇಸ್ ದ ಲಾಸ್ಟ್ ರೌಂಡ್ ವೇರ್ ಯು ವಾಂಟ್ ಟು ಗೋ ಫಾರ್ ದ ಕಾಲೇಜ್ ಜಾಯಿನ್ ಆಗಲೇಬೇಕು. ಸೊ ಓವರ್ ಆಲ್ ಡೌಟ್ ಕ್ಲಿಯರ್ ಮಾಡಿದ್ದೀನಿ ಅನ್ಕೊತೀನಿ. ಚಾಯ್ಸ್ 2 ತೊಗೊಂಡ್ರು ಫೀಸ್ ಪೇಮೆಂಟ್ ಮಾಡಬೇಕು, ಅಡ್ಮಿಷನ್ ಡೌನ್ಲೋಡ್ ಆಗುತ್ತೆ, ಬಟ್ ಕಾಲೇಜ್ಗೆ ಜಾಯ್ನ್ ಆಗೋದು ಬೇಕಾಗಿಲ್ಲ. ನೀವು ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿಗೆ ವೆಯ್ಟ್ ಮಾಡಬೇಕು. ಸೊ ದಿಸ್ ಇಸ್ ದ ಪ್ರೊಸೀಜರ್. ಯಾವಾಗ ಬಿಡ್ತಾರೆ ಅಂತ ಕೇಳಿದ್ರೆ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿನ ಇವಾಗ ಇದು ಮುಗಿಬೇಕು. ಇವಾಗ ಮಂಡೇ ಅಷ್ಟೊತ್ತಿಗೆ ಮುಗಿಯುತ್ತೆ ಅಥವಾ ಟ್ಯೂಸ್ಡೇ ಒಂದು ದಿವಸ ಎಕ್ಸ್ಟೆಂಡ್ ಮಾಡಿ ಟ್ಯೂಸ್ಡೇ ಆಗುತ್ತೆ. ಸೊ ನೆಕ್ಸ್ಟ್ ವೀಕ್ ಎಂಡಿಂಗ್ ಅಷ್ಟೊತ್ತಿಗೆ ಒಂದು ಶೆಡ್ಯೂಲ್ ಬಿಡ್ತಾರೆ. ಅಲ್ಲಿವರೆಗೂ ಟೈಮ್ ಇದೆ, ನೀವು ಅಲ್ಲಿವರೆಗೂ ವೆಯ್ಟ್ ಮಾಡಿ. ಸೊ ದಿಸ್ ಇಸ್ ದ ಅಪ್ಡೇಟ್ ಫಾರ್ ಯು. ಸೊ ವಿಡಿಯೋ ಇಷ್ಟ ಆದರೆ ತಪ್ಪದೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೆ ತಪ್ಪದೆ ನಮ್ಮ ಡಿಪ್ಲೊಮಾ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಲಾಂಗ್ ಟರ್ಮ್ ಕೋಚಿಂಗು 2025 ಸ್ಟೂಡೆಂಟ್ಸ್ಗೆ, ನಿಮ್ಮ ಜೂನಿಯರ್ಸ್ಗೆ ND ಅಕಾಡೆಮಿ ಕಡೆಯಿಂದ ಸ್ಟಾರ್ಟ್ ಮಾಡ್ತೀನಿ. ಒಂದು ಒಳ್ಳೆ ಕೋಚಿಂಗ್ ಕೊಡ್ತೀನಿ, ಒಳ್ಳೆ ಗೈಡೆನ್ಸ್ ಕೊಡ್ತೀನಿ. ಸೊ ನಿಮ್ಮ ಜೂನಿಯರ್ಸ್ಗೆ ರೆಫರ್ ಮಾಡಿ. ಯಾಕಂದರೆ ನೀವು ನೋಡ್ತಾ ಇದ್ದೀರಾ ಎಕ್ಸಾಕ್ಟ್ಲಿ ಆ ಥರ ಸಪೋರ್ಟ್ ಸಿಗ್ತಾ ಇದೆ ಅಂತ. ಕೋಚಿಂಗ್ ಸ್ಟೂಡೆಂಟ್ಸ್ ಆಗಲಿ ಅಥವಾ ಬೇರೆ ಸ್ಟೂಡೆಂಟ್ಸ್ ಆಗಲಿ ನನಗೆ ಸಪೋರ್ಟ್ ಏನಿದೆ ನೋಡ್ತಾ ಇದ್ದೀರಾ. ಸೊ ಅವ್ರಿಗೆ ಗೊತ್ತಾದರೆ ಡೆಫಿನೆಟ್ಲಿ ಅವರಿಗೆ ಒಂದು ಹೆಲ್ಪ್ ಆಗುತ್ತೆ ನಿಮ್ಮ ಕಡೆಯಿಂದ. ಸೊ ರೆಫರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೆ ಶೇರ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.